ಬೆಂಗಳೂರು ಗ್ರಾಮಾಂತರದ ಹಾರೋಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪ್ರಚಾರವನ್ನ ನಡೆಸಿದ್ದಾರೆ. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಸಾಕಷ್ಟು ಓಡಾಡಿದ್ದೇನೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಜನರ ಕಷ್ಟ ಸುಖ ಕೇಳಿದ್ದೇನೆ. ಮಾಜಿ ಪ್ರಧಾನಿ ಆಗಿದ್ರು, ಮಾಜಿ ಸಿಎಂ ಆಗಿದ್ರು, ಇಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾದ್ರೆ ಸಾಕಾಗಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಹಾರೋಹಳ್ಳಿ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಡಿಕೆ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಹಾರೋಹಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀರಿ. ಹೋದ ಕಡೆ ಎಲ್ಲ ಕೂಡ ಗ್ರಾಮಸ್ಥರು ಅದ್ದೂರಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸರ್, ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ನೋಡಿ, ಈ ಒಂದು ಸ್ವಾಗತ ಬಹುಶಃ ನಮ್ಮ ಮೇಲಿನ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಅವ್ರು ತೋರಿಸುವಂಥ ಪ್ರೀತಿ, ವಿಶ್ವಾಸ, ಅವರು ಇಂಥ ಒಂದು ಊರು ಬಿಸಿಲಲ್ಲೂ ಕೂಡ ನಮಗೋಸ್ಕರ ನಿಂತು ಕಾಯ್ದು ಇವತ್ತು ಸ್ವಾಗತ ಮಾಡುವಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಜವಾಬ್ದಾರಿ ಮತ್ತು ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಯಾವ ರೀತಿ ನಾವು ದಾರಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾದಂಥದ್ದಾಗುತ್ತೆ. ಸರ್, ಕಳೆದ 3 ಬಾರಿ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀರಿ. 4ನೇ ಬಾರಿ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದೀರಿ. ಸರ್, ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಯಾಕಂದರೆ ಹೊಸೊಬ್ಬರು ಆಗಿರ್ಬೋದು ಅಥವಾ ಇಲ್ಲಿ ಮತ್ತೆ ಸಂಸದರಾಗಿ ನೀವೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ನೋಡಿ, ನಾನು ಕಳೆದ 3 ಚುನಾವಣೆಗಳನ್ನು ನೋಡಿದ್ದೇನೆ. ಈ ಬಾರಿ 3ನೇ ಚುನಾವಣೆಗಿನ್ನ ಹೆಚ್ಚಿನ ರೀತಿಯಲ್ಲಿ ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾನು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಭಾಗಕ್ಕೆ ಹೋಗಲಿ, ಬೆಂಗಳೂರು ನಗರ ಪ್ರದೇಶದಲ್ಲೂ ಕೂಡ ವಿಶೇಷವಾಗಿ ನಾಗರಿಕರು, ಎಜುಕೇಟೆಡ್ ಕ್ಲಾಸ್ ಅಂತ ಏನು ಕರೀತಾರೆ, BJPಗೆ ಅಂತೇಳಿ ಹೇಳ್ತಾರೆ, ಅವರು ಕೂಡ ಇವತ್ತು ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಬದಲಾವಣೆ ಆಗಬೇಕು. ಇವತ್ತು ನಾವೆಲ್ಲರೂ ಕೂಡ ಅಭಿವೃದ್ಧಿಗೆ ಸಹಕಾರ ಕೊಡ್ತೀವಿ. ನೀವು ಕೆಲಸ ಮಾಡ್ತೀರಿ, ನಮ್ಮ ಕ್ಷೇತ್ರದಲ್ಲೂ ನಮ್ಮ ಭಾಗದಲ್ಲೂ ಕೂಡ ಕೆಲಸ ಮಾಡಿ ಅಂಥೇಳಿ ಅವರೇ ನನ್ನನ್ನು ಸ್ವಾಗತ ಮಾಡಿ ನನಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋದ ಕಡೆ ಎಲ್ಲ ಗ್ಯಾರಂಟಿಗಳದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಮಹಿಳೆಯರಿಗೆ ತಲುಪಿದೆಯಾ? ಅವ್ರ ಮನೆಗಳಿಗೆ ತಲುಪ್ತಾ ಇದೆಯಾ? ಹೇಗೆ ಸರ್, ಇದ್ರ ಬಗ್ಗೆ ಅವ್ರ ರೆಸ್ಪಾನ್ಸ್ ಹೇಗೆ? ನೋಡಿ, ನನ್ನ ಕ್ಷೇತ್ರದಲ್ಲಿ, ಗ್ರಾಮೀಣ ಕ್ಷೇತ್ರದಲ್ಲಿ 95% ಜನರಿಗೆ ನನ್ನ ಗ್ಯಾರಂಟಿಗಳು, ನಮ್ಮ ಸರ್ಕಾರದ ಗ್ಯಾರಂಟಿಗಳು ತಲುಪಿದೆ. ಅದನ್ನು ನಾನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದೇನೆ. ಆ ಗ್ಯಾರಂಟಿಗಳೆಲ್ಲ ಅವರಿಗೆ ನೇರವಾಗಿ ತಲುಪಿದೆ. ಯಾವುದು ಕೂಡ ಲೋಪದೋಷ ಆಗಿಲ್ಲ. ಅಲ್ಲಲ್ಲಿ ಒಂದೊಂದು ಬ್ಯಾಂಕ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಬರೋದು ಬಿಟ್ಟರೆ 1% ಇರಬೇಕು ಅಂತ ಕಾಣಿಸುತ್ತೆ. ಅದನ್ನು ಬಿಟ್ಟರೆ ಇನ್ನು ಮಿಕ್ದವ್ರಿಗೆ ಎಲ್ರಿಗೂ ಕೂಡ ತಲುಪಿದೆ. ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಉತ್ಸಾಹದಿಂದರೆ ಅವ್ರ ಕುಟುಂಬದವ್ರ ಜೊತೆ ಸೇರಿ ಈ ಬಾರಿ ಕಾಂಗ್ರೆಸ್ ಅನ್ನ ಕೈ ಹಿಡಿಬೇಕು ಅನ್ನೋ ತೀರ್ಮಾನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಅವರ ಪ್ರವಾಸ ಸಾಕಷ್ಟು ಪರಿಣಾಮ ಆಗ್ಬಹುದಾ? ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದರೂ ಬರ್ತಾರ ಪ್ರಚಾರಕ್ಕೆ? ಹೇಗೆ ಸರ್? ಇಲ್ಲ, ಅವರ ಬಗ್ಗೆ ಟೂರ್ ಪ್ರೋಗ್ರಾಮ್ ಬಗ್ಗೆ ಇನ್ನೂ ನನಗೆ ಗೊತ್ತಿಲ್ಲ. ನಾನು ನನ್ನ ಚುನಾವಣಾ ಪ್ರಚಾರದಲ್ಲಿದ್ದೇನೆ. ಸೊ ನಮ್ಮ ನಾಯಕರುಗಳು ಕೆಲವರು ಬರ್ಬೋದು. ಅದು ಇನ್ನೂ ಚುನಾವಣಾ ನಮ್ಮ ಪಕ್ಷದ ಕೇಂದ್ರ ಕಚೇರಿನಲ್ಲಿ ಅದನ್ನು ನಿರ್ಧಾರ ಮಾಡ್ತಾರೆ. ಮೈತ್ರಿ ಪಕ್ಷಗಳು ನಿಮ್ಮನ್ನ ಕಟ್ಟಾಕ್ಲೇಬೇಕು ಅಂತ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಿದ್ದಾರೆ. ಅದು ಇಲ್ಲಿ ಫಲಿಸುತ್ತಾ? ಹೇಗೆ ಸರ್, ಅದು ಇಲ್ಲಿ ಫಲಿಸುತ್ತಾ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ನನ್ನನ್ನು ಕಟ್ಟಾಕ್ಲಿಕ್ಕೆ ಜನ ಮಾತ್ರ ಸಾಧ್ಯನೇ ಹೊರತು BJP JDSನಿಂದ ನನ್ನನ್ನು ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕ್ಷೇತ್ರದ ಜನ ಕೈಲಿ ಮಾತ್ರನೇ ಆ ಒಂದು ಶಕ್ತಿ ಇರ್ತಕ್ಕಂಥದ್ದು. ಬೇರೆ ಇನ್ಯಾರ ಕೈಲೂ ಆ ಶಕ್ತಿ ಇಲ್ಲ. ಇಷ್ಟು ಕೂಡ ಸಂಸದ ಡಿಕೆ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.